ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮ್ಮ ಜೊತೆ ಮಾ ಇಂಟಿ ಬಂಗಾರಂ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ನೀವು ಈ ಸಿನಿಮಾ ನೋಡಬೇಕಾ ಬೇಡವಾ ಅಂತ ಯೋಚಿಸ್ತಿದ್ರೆ ಅಥವಾ ಈಗಾಗಲೇ ಟ್ರೇಲರ್ ನೋಡಿ ಕುತೂಹಲದಿಂದ ಇದ್ದರೆ ಈ ರಿವ್ಯೂ ನಿಮಗಾಗಿ. ಮೊದಲನೇದಾಗಿ ಈ ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ. ನೀವು ಈ ಸಿನಿಮಾ ನೋಡೋಕ್ಕೆ ಹೋಗುವಾಗ ಇಲ್ಲಿ ದೊಡ್ಡ ದೊಡ್ಡ ಆ್ಯಕ್ಷನ್ ಸೀನ್ಗಳಿರಬೇಕು, ಪ್ರತಿ 10 ನಿಮಿಷಕ್ಕೆ ಒಂದು ಟ್ವಿಸ್ಟ್ ಬರಬೇಕು, ಹೀರೋ ಒಬ್ಬನೇ ಎಲ್ಲರನ್ನೂ ಹೊಡೆದು ಗೆಲ್ಲಬೇಕು ಅನ್ನೋ ನಿರೀಕ್ಷೆ ಇಟ್ಕೊಂಡು ಹೋದರೆ ಬಹುಶಃ ಈ ಸಿನಿಮಾ ನಿಮಗೆ ಅಷ್ಟಾಗಿ ಕನೆಕ್ಟ್ ಆಗದೆ ಇರ್ಬೋದು. ಆದರೆ ನೀವು ಒಂದು ಒಳ್ಳೆ ಕುಟುಂಬದ ಕತೆ, ಮನಸ್ಸಿಗೆ ಹತ್ತಿರವಾಗುವ ಭಾವನೆಗಳು ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡುವ ಸಿನಿಮಾ ನೋಡಬೇಕು ಅಂತ ಇದ್ದರೆ ಈ ಸಿನಿಮಾ ನಿಮ್ಮನ್ನು ಖಂಡಿತವಾಗಿ ಸೆಳೀಬೋದು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ಹೆಚ್ಚಾಗಿ ಗ್ರ್ಯಾಂಡ್ ಆಗಿರಬೇಕು, ದೊಡ್ಡ ಸೆಟ್ಗಳಿರಬೇಕು, ಭರ್ಜರಿ ಆ್ಯಕ್ಷನ್ ಇರಬೇಕು ಅನ್ನೋ ಟ್ರೆಂಡ್ ಜಾಸ್ತಿ ಆಗಿದೆ. ಆದರೆ ಕೆಲವೊಮ್ಮೆ ನಮಗೆ ಅಂತಹ ಸಿನಿಮಾಗಳಿಗಿಂತ ನಮ್ಮ ಜೀವನಕ್ಕೆ ಹತ್ತಿರವಾಗಿರುವ ಕಥೆಗಳು ಹೆಚ್ಚು ಇಷ್ಟ ಆಗ್ತವೆ. ಯಾಕಂದರೆ ಅವುಗಳಲ್ಲಿ ನಾವು ನಮ್ಮನ್ನೇ ನೋಡ್ಬೋದು, ನಮ್ಮ ಮನೆಯವ್ರನ್ನ ನೋಡ್ಬೋದು, ನಮ್ಮ ಜೀವನದ ಕೆಲವು ಕ್ಷಣಗಳನ್ನು ಮತ್ತೆ ನೆನಪಿಸ್ಕೊಳ್ಬೋದು. ಮಾ ಇಂಟಿ ಬಂಗಾರಂ ಅಂಥ ಸಿನಿಮಾಗಳಲ್ಲಿ ಒಂದು. ಸಿನಿಮಾ ಶುರುವಾದಾಗಲೇ ನಿಮಗೆ ಒಂದು ಮನೆಯ ವಾತಾವರಣ ಕಾಣಿಸ್ತದೆ. ಮೊದಲ ಕೆಲವು ನಿಮಿಷಗಳಲ್ಲಿ ಕತೆ ತುಂಬ ನಿಧಾನವಾಗಿ ಸಾಗುತ್ತೆ. ಕೆಲವರು ಆ ಸಮಯದಲ್ಲಿ ಇನ್ನೂ ಕತೆ ಶುರು ಆಗಿಲ್ವಲ್ಲ ಅಂತ ಹೇಳ್ಬೋದು. ಆದರೆ ನಾನು ನಿಮ್ಗೆ ಹೇಳ್ತೀನಿ, ಸ್ವಲ್ಪ ತಾಳ್ಮೆಯಿಂದ ನೋಡಿ. ಯಾಕಂದರೆ ನಿರ್ದೇಶಕರು ಮೊದಲು ಪಾತ್ರಗಳನ್ನ ನಿಮ್ಮ ಮುಂದೆ ಪರಿಚಯ ಮಾಡಿಸ್ತಾರೆ. ಅವರು ಯಾರು, ಅವರ ನಡುವಿನ ಸಂಬಂಧ ಏನು, ಅವರ ಜೀವನದಲ್ಲಿ ಏನು ನಡೀತಿದೆ ಅನ್ನೋದನ್ನು ನಿಧಾನವಾಗಿ ಕಟ್ಟಿಕೊಡ್ತಾರೆ. ಮತ್ತು ಒಂದು ವಿಷಯ ನಿಮಗೆ ಖಂಡಿತ ಇಷ್ಟ ಆಗ್ಬೋದು. ಈ ಸಿನಿಮಾದ ಪಾತ್ರಗಳು ತುಂಬ ನೈಜವಾಗಿವೆ. ಅವರು ಸಿನಿಮಾ ಪಾತ್ರಗಳಂತೆ ಕಾಣೋದಿಲ್ಲ, ನಮ್ಮ ಸುತ್ತಮುತ್ತಲಿನ ಜನರಂತೆ ಕಾಣ್ತಾರೆ. ಕೆಲವರು ಕೋಪಗೊಳ್ತಾರೆ, ಕೆಲವರು ಪ್ರೀತಿಸ್ತಾರೆ, ಕೆಲವರು ತಮ್ಮ ಭಾವನೆಗಳನ್ನ ಹೊರ ಹಾಕೋದಿಲ್ಲ. ನಿಜ ಜೀವನದಲ್ಲಿ ಹೇಗಿರ್ತಾರೋ ಹಾಗೇ ಇರ್ತಾರೆ. ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೆ ಜಗಳ ಆಗ್ತಿದೆಯಾ? ಕೆಲವೊಮ್ಮೆ ಒಬ್ಬರು ಮಾತಾಡದೆ ಕುಳಿತುಕೊಳ್ತಾರಾ? ಆದರೆ ಅದೇ ಜನರಿಗೆ ಏನಾದರೂ ಸಮಸ್ಯೆ ಬಂದರೆ ಮೊದಲು ಓಡಿ ಬಂದು ಸಹಾಯ ಮಾಡ್ತಾರಾ? ಖಂಡಿತ ಆಗಿರ್ಬೋದು. ಇದೇ ಜೀವನ ಅಲ್ವಾ? ಈ ಸಿನಿಮಾದಲ್ಲೂ ಇದೇ ರೀತಿಯ ಭಾವನೆಗಳಿವೆ. ಅದಕ್ಕೆ ಕತೆ ಹೆಚ್ಚು ನೈಜವಾಗಿ ಅನಿಸುತ್ತೆ. ನಾನು ಸಿನಿಮಾ ನೋಡ್ತಿರುವಾಗ ಹಲವು ಕಡೆ ನನಗೆ ನನ್ನ ಕುಟುಂಬ ನೆನಪಾಯಿತು. ಕೆಲವು ಸನ್ನಿವೇಶಗಳು ಅಷ್ಟು ಸಹಜವಾಗಿದ್ವು. ಇದು ಸಿನಿಮಾ ಅಲ್ಲ, ಯಾರಾದರೂ ನಮ್ಮ ಮನೆಯ ಕಥೆಯನ್ನೇ ತೆರೆ ಮೇಲೆ ತೋರಿಸ್ತಿದ್ದಾರೆ ಅನ್ನಿಸ್ತು. ಇದು ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋಣ. ಅಭಿನಯ. ಸಿನಿಮಾದಲ್ಲಿ ನಟರು ತಮ್ಮ ಪಾತ್ರಗಳಿಗೆ ತುಂಬ ನ್ಯಾಯ ಮಾಡಿದ್ದಾರೆ. ಕೆಲವು ಸಿನಿಮಾಗಳಲ್ಲಿ ಭಾವನಾತ್ಮಕ ದೃಶ್ಯಗಳು ಬಂದಾಗ ನಟರು ಅತಿಯಾಗಿ ನಟಿಸ್ತಾರೆ. ಆದರೆ ಇಲ್ಲಿ ಹಾಗಿಲ್ಲ. ಯಾರೂ ಕೂಗಾಡೋದಿಲ್ಲ, ಅನಗತ್ಯವಾಗಿ ಓವರ್ ಆಗೋದಿಲ್ಲ. ಅವರು ಸಹಜವಾಗಿ ವರ್ತಿಸ್ತಾರೆ. ಅದರಿಂದ ಪ್ರೇಕ್ಷಕರಾಗಿ ನಮಗೂ ಆ ಭಾವನೆಗಳು ಹೆಚ್ಚು ತಲುಪ್ತವೆ. ನೀವು ಗಮನಿಸಿ ನೋಡಿದ್ರೆ ಒಳ್ಳೆಯ ಅಭಿನಯ ಅಂದರೆ ಜೋರಾಗಿ ಅಳೋದಲ್ಲ, ಕಣ್ಣಲ್ಲಿ ಕಾಣುವ ಭಾವನೆ, ಮುಖದಲ್ಲಿ ಕಾಣುವ ನೋವು, ಮಾತಿಲ್ಲದೆ ಹೇಳೋ ಪ್ರೀತಿ. ಈ ಸಿನಿಮಾದಲ್ಲಿ ಅಂತಹ ಕ್ಷಣಗಳು ಸಾಕಷ್ಟಿವೆ. ಸಂಭಾಷಣೆಗಳ ಬಗ್ಗೆ ಹೇಳೋದಾದರೆ ತುಂಬ ಸರಳವಾಗಿವೆ. ಇದು ನನಗೆ ತುಂಬ ಇಷ್ಟ ಆಯಿತು. ಕೆಲ ಸಿನಿಮಾಗಳಲ್ಲಿ ಡೈಲಾಗ್ಗಳು ಅಷ್ಟು ದೊಡ್ಡದಾಗಿರ್ತವೆ, ಜನರು ನಿಜ ಜೀವನದಲ್ಲಿ ಹಾಗೆ ಮಾತಾಡೋದೇ ಇಲ್ಲ ಅನಿಸುತ್ತೆ. ಆದರೆ ಇಲ್ಲಿ ಸಾಮಾನ್ಯ ಜನರು ಮಾತಾಡೋ ರೀತಿಲೇ ಮಾತುಗಳಿವೆ. ಕೆಲವು ಡೈಲಾಗ್ಗಳು ಕೇಳಿದಾಗ ಅಯ್ಯೋ, ಇದೇ ಮಾತನ್ನು ನಮ್ಮ ಅಪ್ಪ ಕೂಡ ಹೇಳ್ತಾರೆ, ಇದನ್ನು ನಮ್ಮ ಅಮ್ಮ ಎಷ್ಟು ಸಲ ಹೇಳಿದ್ದಾರೆ ಅನ್ನಿಸ್ಬೋದು. ಅದೇ ಒಂದು ಒಳ್ಳೆಯ ಬರವಣಿಗೆ ಲಕ್ಷಣ. ಈಗ ಸಂಗೀತದ ಬಗ್ಗೆ ಮಾತಾಡೋಣ. ಒಂದು ಸಿನಿಮಾ ಭಾವನೆಗಳನ್ನು ತಲುಪಿಸಲು ಸಂಗೀತದ ಪಾತ್ರ ತುಂಬ ದೊಡ್ಡದು. ಈ ಸಿನಿಮಾದಲ್ಲಿ ಹಿನ್ನೆಲೆ ಸಂಗೀತ ಕಥೆಗೆ ಚೆನ್ನಾಗಿ ಬೆಂಬಲ ನೀಡುತ್ತೆ. ವಿಶೇಷವಾಗಿ ಭಾವನಾತ್ಮಕ ದೃಶ್ಯಗಳಲ್ಲಿ ಸಂಗೀತ ಅತಿಯಾಗಿ ಬರೋದಿಲ್ಲ, ಬೇಕಾದಷ್ಟು ಮಾತ್ರ ಬರುತ್ತೆ. ಅದರಿಂದ ದೃಶ್ಯಗಳ ಪ್ರಭಾವ ಹೆಚ್ಚಾಗುತ್ತೆ. ಹಾಡುಗಳು ಕೂಡ ಕಥೆಗೆ ಅಡ್ಡಿಯಾಗದೆ ಬರ್ತವೆ. ಕೆಲ ಸಿನಿಮಾಗಳಲ್ಲಿ ಕತೆ ಚೆನ್ನಾಗಿ ಸಾಗ್ತಿರುವಾಗ ಏಕಾಏಕಿ ಹಾಡು ಶುರು ಆಗುತ್ತೆ, ಆದರೆ ಇಲ್ಲಿ ಹಾಗೆ ಅನಿಸೋದಿಲ್ಲ. ಇನ್ನು ಫೋಟೋಗ್ರಫಿ. ಈ ಸಿನಿಮಾದಲ್ಲಿ ಮನೆ, ಕುಟುಂಬ, ಸುತ್ತಮುತ್ತಲಿನ ಪರಿಸರ ಇವೆಲ್ಲವನ್ನು ಸುಂದರವಾಗಿ ತೋರಿಸಿದ್ದಾರೆ. ಕೆಲ ದೃಶ್ಯಗಳನ್ನು ನೋಡಿದಾಗ ಒಂದು ಆತ್ಮೀಯತೆ ಅನಿಸುತ್ತೆ. ಅದು ಕೇವಲ ಕ್ಯಾಮ್ರಾ ಕೆಲಸದಿಂದ ಮಾತ್ರ ಸಾಧ್ಯ. ನಿಮಗೆ ಗೊತ್ತಾ, ಕೆಲವು ಸಿನಿಮಾಗಳಲ್ಲಿ ಕತೆ ದೊಡ್ಡದಾಗಿರೋದಿಲ್ಲ, ಆದರೆ ಅದನ್ನು ಹೇಳೋ ರೀತಿ ಚೆನ್ನಾಗಿದ್ದರೆ ಅದು ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ. ಈ ಸಿನಿಮಾ ಕೂಡ ಅದೇ ರೀತಿಯ ಅನುಭವ ಕೊಡುತ್ತೆ. ಆದರೆ ಸಿನಿಮಾ ಬಗ್ಗೆ ಮಾತನಾಡುವಾಗ ಕೇವಲ ಒಳ್ಳೆಯ ವಿಷಯಗಳನ್ನು ಮಾತ್ರ ಹೇಳಿದ್ರೆ ಸರಿಯಾಗೋದಿಲ್ಲ. ಹಾಗಾಗಿ ಕೆಲವು ಕೊರತೆಗಳನ್ನು ಹೇಳ್ತೀನಿ. ಮೊದಲನೇದಾಗಿ, ಸಿನಿಮಾ ಕೆಲವು ಕಡೆ ಸ್ವಲ್ಪ ನಿಧಾನವಾಗಿದೆ. ವಿಶೇಷವಾಗಿ ವೇಗವಾಗಿ ಸಾಗುವ ಕಥೆಗಳು
ಕಥೆಗಳಿಗೆ ಒಲವು ಇರೋರಿಗೆ ಇದು ಸ್ವಲ್ಪ ಪರೀಕ್ಷೆ ಅಂತ ಆಗ್ಬೋದು. ಕೆಲವು ಸನ್ನಿವೇಶಗಳನ್ನ ಇನ್ನೂ ಚಿಕ್ಕದಾಗಿ ಮಾಡ್ಬೋದಿತ್ತು ಅನಿಸ್ಬೋದು. ಎರಡನೇದಾಗಿ ಕಥೆಯ ಕೆಲವು ಭಾಗಗಳನ್ನು ನೀವು ಮೊದಲೇ ಊಹಿಸ್ಬೋದು. ಮುಂದೆ ಹೀಗೆ ಆಗ್ಬೋದು ಅಂತ ಯೋಚಿಸಿದರೆ ಬಹುಶಃ ಅದೇ ಆಗ್ಬೋದು. ಹಾಗಾಗಿ ಸಸ್ಪೆನ್ಸ್ ಅಂಶ ತುಂಬ ಜಾಸ್ತಿ ಇಲ್ಲ. ಆದರೆ ಇಲ್ಲಿ ಮುಖ್ಯ ಪ್ರಶ್ನೆ ಏನಂದರೆ, ಈ ಸಿನಿಮಾ ಸಸ್ಪೆನ್ಸ್ ಕೊಡಬೇಕಾ ಅಥವಾ ಭಾವನೆ ತಲುಪಿಸ್ಬೇಕಾ? ನನ್ನ ಪ್ರಕಾರ ಈ ಸಿನಿಮಾ ಎರಡನೇ ಕೆಲಸವನ್ನೇ ಮಾಡಲು ಬಂದಿದ್ದು. ಈ ಕೆಲಸದಲ್ಲಿ ಇದು ಯಶಸ್ವಿಯಾಗಿದೆ. ನೀವು ಕುಟುಂಬದ ಜೊತೆ ಸಿನಿಮಾ ನೋಡೋಕ್ಕೆ ಇಷ್ಟಪಡೋರಾದರೆ ಒಂದು ಒಳ್ಳೆಯ ಆಯ್ಕೆ. ಇವತ್ತು ಒಟ್ಟಿಗೆ ಕೂತು ಸಿನಿಮಾ ನೋಡೋ ಅವಕಾಶಗಳು ಕಡಿಮೆ ಆಗ್ತಿವೆ. ಎಲ್ಲರೂ ಮೊಬೈಲ್, ಕೆಲಸ, ಓದು ಅಂತ ಬ್ಯುಸಿಯಾಗಿದ್ದೇವೆ. ಆದರೆ ಇಂಥ ಸಿನಿಮಾಗಳು ಕುಟುಂಬದ ಮಹತ್ವನ ಮತ್ತೆ ನೆನಪಿಸ್ತವೆ. ಕೆಲವೊಮ್ಮೆ ನಾವು ನಮ್ಮ ಮನೆಯವ್ರ ಜೊತೆ ಇರೋ ಸಮಯದ ಬೆಲೆ ಗೊತ್ತಾಗೋದೇ ಇಲ್ಲ. ಅವರು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾರೆ ಅಂತ ಅನಿಸುತ್ತೆ. ಆದರೆ ಜೀವನ ಯಾವಾಗಲೂ ಹಾಗಿರೋದಿಲ್ಲ. ಈ ಸಿನಿಮಾ ಆ ವಿಷಯವನ್ನು ತುಂಬ ಸುಂದರವಾಗಿ ಹೇಳುತ್ತೆ. ನಾನು ಸಿನಿಮಾ ನೋಡಿದ ಮೇಲೆ ಒಂದು ವಿಚಾರ ಯೋಚಿಸಿದೆ. ನಾವು ಜೀವನದಲ್ಲಿ ತುಂಬ ದೊಡ್ಡ ದೊಡ್ಡ ವಿಷಯಗಳ ಹಿಂದೆ ಓಡ್ತೇವೆ. ಹಣ, ಕೆಲಸ, ಯಶಸ್ಸು, ಕನಸುಗಳು ಇವೆಲ್ಲ ಮುಖ್ಯ. ಆದರೆ ದಿನದ ಕೊನೆಯಲ್ಲಿ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರು? ನಮ್ಮ ಸಂತೋಷಕ್ಕೆ ಖುಷಿ ಪಡುವವರು ಯಾರು? ನಮ್ಮ ದುಃಖದಲ್ಲಿ ನಮ್ಮ ಜೊತೆ ನಿಲ್ಲೋರು ಯಾರು? ಈ ಹೆಚ್ಚಿನ ಸಂದರ್ಭಗಳಲ್ಲಿ ಅದು ನಮ್ಮ ಕುಟುಂಬವೇ. ಈ ಸಿನಿಮಾ ಆ ಭಾವನೆಯನ್ನು ನೆನಪಿಸುತ್ತೆ. ಇದಕ್ಕಾಗಿ ಈ ಸಿನಿಮಾ ನೋಡಿದ ನಂತರವೂ ಕೆಲವು ದೃಶ್ಯಗಳು ಮನಸ್ಸಿನಲ್ಲಿ ಉಳಿಯುತ್ತೆ. ಇದು ಕೇವಲ 2 ಗಂಟೆ ಮನರಂಜನೆ ಕೊಡೋ ಸಿನಿಮಾ ಅಲ್ಲ, ಕೆಲವು ಭಾವನೆಗಳನ್ನ ನಿಮ್ಮ ಜೊತೆ ಮನೆಗೆ ಕಳಿಸೋ ಸಿನಿಮಾ. ಕ್ಲೈಮ್ಯಾಕ್ಸ್ ಬಗ್ಗೆ ಹೆಚ್ಚು ಹೇಳೋದಿಲ್ಲ, ಆದರೆ ಒಂದು ವಿಷಯ ಹೇಳ್ಬೋದು, ಕೊನೆಯಲ್ಲಿ ಕಥೆಯನ್ನು ಅನಗತ್ಯವಾಗಿ ಎಳೆಯೋದಿಲ್ಲ. ದೊಡ್ಡ ಆಕ್ಷನ್ ಅಥವಾ ಅತಿಯಾದ ಡ್ರಾಮಾ ಮಾಡದೆ ಕಥೆಗೆ ತಕ್ಕಂತೆ ಮುಗಿಸ್ತಾರೆ. ಅದು ನನಗೆ ಇಷ್ಟ ಆಯಿತು. ಹಾಗಾದರೆ ಕೊನೆಯದಾಗಿ ನಿಮಗೆ ಏನು ಹೇಳಬೇಕು? ನೀವು ಈ ವಾರಾಂತ್ಯದಲ್ಲಿ ಒಂದು ಸಿನಿಮಾ ನೋಡೋಕ್ಕೆ ಯೋಚಿಸ್ತಿದ್ರೆ ಮತ್ತು ನಿಮ್ಮ ಮನಸ್ಸಿಗೆ ಹತ್ತಿರವಾಗೋ ಕತೆ ಅನ್ನಿಸ್ತಿದ್ರೆ ಮಾ ಇಂಟಿ ಬಂಗಾರಂ ಒಮ್ಮೆ ನೋಡ್ಬೋದು. ನೀವು ಆ್ಯಕ್ಷನ್ ಪ್ರಿಯರಾಗಿದ್ದರೆ ಬಹುಶಃ ಇದನ್ನು ನಿಮ್ಮ ಫೇವ್ರೆಟ್ ಸಿನಿಮಾ ಆಗದಿರ್ಬೋದು. ಆದರೆ ನೀವು ಭಾವನೆಗಳಿಗೆ ಬೆಲೆ ಕೊಡೋರಾದರೆ, ಕುಟುಂಬ ಕಥೆಗಳನ್ನು ಇಷ್ಟಪಡೋರಾದರೆ, ಪಾತ್ರಗಳ ಜೊತೆ ಕನೆಕ್ಟ್ ಆಗೋರಾದರೆ ಈ ಸಿನಿಮಾ ನಿಮಗೆ ಖಂಡಿತ ಒಳ್ಳೆಯ ಅನುಭವ ಕೊಡ್ಬೋದು. ನಾನು ವೈಯಕ್ತಿಕವಾಗಿ ಈ ಸಿನಿಮಾವನ್ನು ನೋಡಿದ ನಂತರ ಸಮಯ ವ್ಯರ್ಥ ಆಯಿತು ಅಂತ ಅನಿಸ್ಲಿಲ್ಲ. ಬದಲಿಗೆ ಒಂದು ಒಳ್ಳೆಯ ಕುಟುಂಬ ಕಥೆ ನೋಡಿದ ಸಂತೋಷ ಸಿಕ್ತು. ಕೆಲವು ಪಾತ್ರಗಳು ನೆನಪಿನಲ್ಲಿ ಉಳಿದ್ವು, ಕೆಲವು ಸಂಭಾಷಣೆಗಳು ಮನಸ್ಸಲ್ಲಿ ಉಳಿದ್ವು, ಕೆಲವು ದೃಶ್ಯಗಳು ನನ್ನ ಜೀವನದ ನೆನಪುಗಳನ್ನ ತಂದುಕೊಟ್ವು. ಅದೇ ಒಂದು ಸಿನಿಮಾದ ಯಶಸ್ಸು ಅಂತ ನಾನು ನಂಬ್ತೀನಿ. ಹಾಗಾಗಿ ಸ್ನೇಹಿತರೆ, ನೀವು ಇನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಒಂದು ಅವಕಾಶ ಕೊಡಿ. ದೊಡ್ಡ ನಿರೀಕ್ಷೆ ಇಟ್ಕೊಳ್ಬೇಡಿ, ಮನಸ್ಸು ತೆರೆದು ಹೋಗಿ ಪಾತ್ರಗಳ ಜೊತೆ ಪ್ರಯಾಣ ಮಾಡಿ ಅವರ ಸಂತೋಷ, ದುಃಖ, ಸಂಬಂಧಗಳನ್ನ ಅನುಭವಿಸಿ. ಬಹುಶಃ ಸಿನಿಮಾ ಮುಗಿದ ಮೇಲೆ ನೀವು ನಿಮ್ಮ ಮನೆಯವ್ರ ಬಗ್ಗೆ ಸ್ವಲ್ಪ ಹೆಚ್ಚು ಯೋಚಿಸ್ಬೋದು. ಬಹುಶಃ ಅವರಿಗೆ ಒಂದು ಫೋನ್ ಮಾಡ್ಬೋದು. ಬಹುಶಃ ಅವರ ಜೊತೆ ಸ್ವಲ್ಪ ಹೆಚ್ಚು ಸಮಯ ಕಳಿಬೇಕು ಅನ್ನಿಸ್ಬೋದು. ಒಂದು ಸಿನಿಮಾ ಇಷ್ಟು ಮಾಡಿದ್ರೂ ಸಾಕಲ್ವಾ? ಇದು ನನ್ನ ಮಾ ಇಂಟಿ ಬಂಗಾರಂ ಸಿನಿಮಾ ಬಗ್ಗೆ ಅಭಿಪ್ರಾಯ. ನೀವು ಸಿನಿಮಾ ನೋಡಿದರೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹೇಳಿ. ನಿಮ್ಮ ಅಭಿಪ್ರಾಯ ನಂದಕ್ಕಿಂತ ಬೇರೆ ಇರಬಹುದು, ಅದು ಸಂಪೂರ್ಣ ಸರಿ. ಯಾಕಂದರೆ ಪ್ರತಿಯೊಬ್ಬರು ಸಿನಿಮಾಗಳನ್ನು ತಮ್ಮದೇ ರೀತಿಯಲ್ಲಿ ಅನುಭವಿಸ್ತಾರೆ. ಮುಂದಿನ ಮತ್ತೊಂದು ರಿವ್ಯೂನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.